ನಾವೀಗ ನೋಡೋಕ್ಕೆ ಹೊರಟಿರೋದು 20 ಎಕರೆ ಕಾಫಿ ತೋಟ ಮತ್ತು 4 ಬೆಡ್ರೂಮ್ ಇರೋ ಒಂದು ಮನೆ. ಅದರಲ್ಲಿ 10 ಎಕರೆಗೆ ಮಾತ್ರ ಡಾಕ್ಯುಮೆಂಟ್ಸ್ ಇರೋದು. ಹಾಗೆ ಇದರಲ್ಲಿ ವಾಸ ಮಾಡಲಿಕ್ಕೆ 4 ಬೆಡ್ರೂಮ್ ಇರೋ ಒಂದು ಮನೆ ಕೂಡ ಇದೆ. ವಿಡಿಯೋ ನೋಡೋದಕ್ಕೆ ಮುಂಚೆ ಲೈಕ್ ಸೈನ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನೋಡಿ 17 ವರ್ಷ ಆಗಿದೆ ಈ ಮನೆಗೆ. 4 ಬೆಡ್ರೂಮ್ ಇರುವ ಮನೆ. ಮನೆಯ ಮುಂದೆ ಪಾರ್ಕಿಂಗಿಗೆ ಅಂತ ಸಾಕಷ್ಟು ಜಾಗ ಬಿಟ್ಟಿದ್ದಾರೆ. ಈ ಮನೆ ಹೋಮ್ ಸ್ಟೇಗೆ ಅಂತ ಕಟ್ಟಿರೋದು. ಅದರಿಂದ ಫ್ರಂಟಲ್ಲಿ ಅಷ್ಟು ಜಾಗ ಬಿಟ್ಟಿದ್ದಾರೆ. ಮುಖ್ಯ ರಸ್ತೆಯಿಂದ 2 ಕಿಲೋಮೀಟರ್ ಸಿಮೆಂಟ್ ರೋಡ್ ಮತ್ತು ಟಾರ್ ರೋಡ್ ಕೂಡ ಇದೆ. ಅಲ್ಲಿಂದ ಒಂದು ಸ್ವಲ್ಪ 200 ಮೀಟರ್ ಮಾತ್ರ ಈ ಥರ ಪ್ರೈವೇಟ್ ರೋಡು. ಈ ತೋಟದಲ್ಲಿ ಮುಖ್ಯ ಬೆಳೆ ಕಾಫಿ, ಅಡಿಕೆ ಮತ್ತು ಕಾಳು ಮೆಣಸು. ನೋಡಿ, ಇದು 20 ಎಕರೆ ಕಾಫಿ ತೋಟ. ಇದರಲ್ಲಿ 5 ಎಕರೆಯಷ್ಟು ಫ್ಲ್ಯಾಟ್ ಲ್ಯಾಂಡು, ಆಮೇಲೆ ಮೀಡಿಯಮ್ ಸ್ಲೋಪ್ ಬರುತ್ತೆ. ನೋಡಿ, ಮನೆ ಹತ್ರ ತೋರಿಸ್ತಾ ಇದ್ದೀನಿ. ಸುಮಾರು 17 ವರ್ಷದ ಮನೆ, ಈಗಲೂ ಹೊಸ ಇದ್ದಾರೆ. ಮನೆ ಒಳಗಡೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಬೆಡ್ರೂಮ್ ಎಲ್ಲ ಮಾಡಿಲ್ಲ, ಒಂದು ಹಾಲು ಮತ್ತು ಒಂದು ಡೈನಿಂಗ್ ಹಾಲು, 2 ವಿಡಿಯೋ ಮಾಡಿರೋದು. ನಾನೀಗ ಮನೆ ಸುತ್ತ ವಿಡಿಯೋ ಮಾಡಿ ತೋರಿಸ್ತೀನಿ. ಜಾಗ ನೋಡಿ ಎಷ್ಟಿದೆ ಅಂತ. ಈ ಕಡೆ ಕಾರ್ ನಿಲ್ಲಿಸಲಿಕ್ಕೆ ಜಾಗ ಮಾಡಿದ್ದಾರೆ. ಪಾರ್ಕಿಂಗ್ ಅಂತ ತುಂಬ ಜಾಗ ಇದೆ. ಮತ್ತು ನೋಡಿ, ಅದು ಹೊಸ ರೋಡು. ಫಸ್ಟ್ ಬೇರೆ ಕಡೆ ರೋಡ್ ಇತ್ತು, ಈಗ ಹೊಸದಾಗಿ ಆ ಕಡೆ ರೋಡ್ ಮಾಡಿದ್ದಾರೆ. 2 ಕಡೆ ಈಗ ರೋಡ್ ಇದೆ ಈ ಪ್ರಾಪರ್ಟಿಗೆ. ಒಂದು ಕಡೆ ಸಿಮೆಂಟ್ ರೋಡು, ಇನ್ನೊಂದು ಕಡೆ ಬರ್ಬೋದು ಟಾರ್ ರೋಡು, ಸ್ವಲ್ಪ ದೂರ ಆಗುತ್ತೆ. ಇದು ಡ್ರೈಯಿಂಗ್ ಗಾರ್ಡು, ಕಾಫಿ ಒಣಗಿಸೋ ಕಣ. ಇದು ಮನೆಯ ಬಲಭಾಗದಲ್ಲಿ ಕಾಣುತ್ತೆ. ಎಲ್ಲ ಕಡೆ ಫೆನ್ಸಿಂಗ್ ಇದೆ. ಟೋಟಲ್ 20 ಎಕರೆಗೂ ಸಿಂಗಲ್ ಓನರು, ಸಿಂಗಲ್ RTC ಮತ್ತು ಜನರಲ್ ಪ್ರಾಪರ್ಟಿ ಇದು.